ನಮ್ಮ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಯವರು RSSನ ನೋಂದಣಿಯ ಬಗ್ಗೆ ಇವತ್ತು RSSನ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿರ್ತಕ್ಕಂಥ ವಿಷಯದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಪತ್ರದ ಅನುಸಾರ ಮೋಹನ್ ಭಾಗವತ್ ಅವರು ಉತ್ತರ ರೂಪದಲ್ಲಿ ಅಂದರೆ ಮಾಧ್ಯಮದ ಮುಖಾಂತರ ದೇಶದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದಲ್ಲಿ ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇದ್ದಿರ್ತಕ್ಕಂಥದ್ದು, ಅವುಗಳು ಯಾವುದೇ ನೋಂದಣಿ ಮಾಡಿಕೊಳ್ಳದೆ ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳು ತೊಡಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹಿಂದೂ ಧರ್ಮನೇ ನೋಂದಣಿಯಾಗಿಲ್ಲ ಅಂತಕ್ಕಂಥ ಒಂದು ಅಸಂಬದ್ಧವಾಗಿರ್ತಕ್ಕಂಥ ಉತ್ತರ ಮೋಹನ್ ಭಾಗವತ್ ಅವರು ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಸಂವಿಧಾನದ 25 ಮತ್ತು 26 ಇವು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಮೂಲಭೂತ ಧರ್ಮಕ್ಕೆ ರಕ್ಷಣೆ ಒದಗಿಸ್ತಕ್ಕಂಥ ವಿಧಿಗಳಿವು. ಅದು ಇಸ್ಲಾಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಅಥವಾ ಬೌದ್ಧ ಧರ್ಮ ಆಗಿರ್ಬೋದು. ಈ ಎಲ್ಲ ಧರ್ಮಗಳು ಸಂವಿಧಾನಿಕ ಮಾನ್ಯತೆ ಪಡೆದಿರ್ತಕ್ಕಂಥ ಧರ್ಮಗಳಿವು. ಇವುಗಳಿಗೆ ನೋಂದಣಿ ಮಾಡ್ತಕ್ಕಂಥ ಪ್ರಶ್ನೆನೇ ಉದ್ಭವಿಸಬರೋದಿಲ್ಲ. ಯಾಕಂತ ಕೇಳಿದಾಗ ಇವತ್ತು ಆಯಾ ಧರ್ಮಗಳು ಅವ್ರ ಆಂತರಿಕ ಏನು ವಿಧಿವಿಧಾನಗಳಿರ್ತವೆ, ಕಾರ್ಯಚಟುವಟಿಕೆಗಳಿರ್ತವ, ಅಥವಾ ಅವ್ರ ವೈಯಕ್ತಿಕ ಕಾನೂನುಗಳಿರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಅವುಗಳೇನಪ್ಪ ಸಂವಿಧಾನದಲ್ಲಿ ಅವರಿಗೆ ಹಕ್ಕು ಕೊಟ್ಟಿರ್ತಕ್ಕಂಥದ್ದು. ಆಯಾ ಧರ್ಮಕ್ಕೆ ಏನಪ್ಪ ಅಂತಂದರೆ ಅವಮಾನ ಆದಾಗ ಅಥವಾ ಚ್ಯುತಿ ಬಂದಾಗ ಅದಕ್ಕೆ ಚ್ಯುತಿ ಮಾಡಿದವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಏನಪ್ಪ ಅಂದರೆ ಸಂವಿಧಾನದಲ್ಲಿ ಅವಕಾಶ ಉಂಟು. ಆದರೆ ಇಂಥವನ್ನೆಲ್ಲ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯಲ್ಲಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಘಟನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರಿಗೆ ಸಂವಿಧಾನದ ಪರಿಜ್ಞಾನ ಇರತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನೋಂದಣಿ ಪ್ರಶ್ನೆಯಲ್ಲಿ ಏನಂತಂದರೆ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಸತಿ ಸಹಗಮನ ಅಂತಕ್ಕಂಥ ಮೌಢ್ಯಾಚರಣೆ ಪದ್ಧತಿ ಇತ್ತು. ಆ ಪದ್ಧತಿ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಸರ್ಕಾರ ಅದು ನಿಷೇಧಗೊಳಿಸಿದ ಸಂತತಿ ಅದನ್ನೇನಪ್ಪ ವಿರೋಧ ಮಾಡಿ ಬ್ರಿಟಿಷರು ನಮ್ಮ ಧಾರ್ಮಿಕ ಹಕ್ಕುಗಳಿಗೆ, ನಮ್ಮ ಧಾರ್ಮಿಕ ಪದ್ಧತಿಗಳಿಗೆ ನೀವು ಅದರೊಳಗೆ ಹಸ್ತಕ್ಷೇಪ ಮಾಡಬಾರ್ದು ಅಂತಕ್ಕಂಥ ಒಂದು ಮನವಿ ಕೂಡ ಅವರು ಆಗಿನ ವಿಕ್ಟೋರಿಯಾ ಮಹಾರಾಣಿಯವರಿಗೆ ಏನಪ್ಪ ಅಂತಂದರೆ ಮನವಿ ಕೂಡ ಸಲ್ಲಿಸ್ತಾರೆ. ಆದರೆ ವಿಶೇಷವಾಗಿ ಚಿನ್ನೈ ಪ್ರಾಂತದ 1923ರಲ್ಲಿ ಬನಗಲ್ ಅಂತಕ್ಕಂಥವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಮುಜರಾಯಿ ಇಲಾಖೆ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ತಾರೆ. ಕಾನೂನುಬದ್ಧವಾಗಿ 1923ರಲ್ಲಿ ಹಿಂದೂ ಮುಜರಾಯಿ ಇಲಾಖೆ ಅಂತ ಹೇಳಿ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥದ್ದು. ಆ ಕಾನೂನು ಏನು ಹೇಳ್ತಂತಂದರೆ ಯಾವುದೇ ದೇವರ ಗುಡಿಗಳು, ಮಂದಿರಗಳಾಗಲಿ, ಆ ಮಂದಿರಕ್ಕೆ ದೇವರ ಗುಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಆಗಿರ್ಬೋದು, ಆಭರಣ ಆಗಿರ್ಬೋದು, ನಿಧಿ ಆಗಿರ್ಬೋದು, ಅವೆಲ್ಲನೂ ಏನಪ್ಪ ಅಂದರೆ ಈ ಕಾನೂನು ಬರೋದಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಣ ರಾಜರಿಗೆ ಸೇರಿರ್ತಕ್ಕಂಥದ್ದು. ಆದರೆ ಇದು ಹಿಂದೂ ಮುಜರಾಯಿ ಇಲಾಖೆ ಕಾನೂನು ಆದಾಗ ಅವೆಲ್ಲವುಗಳು ಏನಪ್ಪ ಅಂತಂದರೆ ಅದು ನಿಧಿ ಏನಪ್ಪ ಅಂತಂದರೆ ಅದು ಸಾರ್ವಜನಿಕ ಸ್ವತ್ತು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಂತಕ್ಕಂಥದ್ದು
1923ರಲ್ಲಿ ಆಗಿನ ಮುಖ್ಯಮಂತ್ರಿ ಬನಗಲರವರು ಕಾಯ್ದೆ ಜಾರಿಗೆ ತರ್ತಾರೋ. ಇವೆಲ್ಲ ಏನಪ್ಪ ಅಂತಂದರೆ ನೋಂದಣಿ ಆಗಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಏನಪ್ಪ ಅಂತಂದರೆ ಇವತ್ತು ಸತಿಗಮನ ಪದ್ಧತಿ ಮೂಢಾಚರಣೆ ಆಗಿರ್ಬೋದು, ಇದು 1923ರಲ್ಲಿ ಜಾರಿಯಾಗಿರ್ತಕ್ಕಂಥ ಮುದ್ರಾಯಿ ಇಲಾಖೆ ಆಗಿರ್ಬೋದು. ಇದನ್ನೇನಪ್ಪ ಅಂತಂದರೆ ಈ RSS ನವರು ಅಜೆಂಡಾ ಆಗಿರ್ತಕ್ಕಂಥ ವರ್ಣ ವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥದ್ದು. ಈ ವಿಷಯದಲ್ಲಿ ಶಂಕರಾಚಾರ್ಯರು ಅವರಿಗೇನಪ್ಪ ಅಂತಂದರೆ ವರ್ಣ ವ್ಯವಸ್ಥೆ ಇದು ಕಾನೂನುಬದ್ಧವಾಗಿರಬೇಕು, ಇದು ಸಂವಿಧಾನದಲ್ಲಿ ಅಡಕಾಗಬೇಕು ಅನ್ನತಕ್ಕಂಥ ವಿಷಯದಲ್ಲಿ ಅವರು ಬ್ರಿಟಿಷ ಸಂಸತ್ ಸದಸ್ಯರ ಒಂದು ನಿಯೋಗ ಬಂದಾಗ ಅವರಿಗೂ ಕೂಡ ಏನಪ್ಪ ಅಂತಂದರೆ ಕಂಚಿ ಮಠದ ಹಿರಿಯ ಶಂಕರಾಚಾರ್ಯರು ಕೂಡ ಒಂದು ಮನವಿ ಪತ್ರ ಕೂಡ ಸಲ್ಲಿಸ್ತಾರೆ. ಅದನ್ನು ಹೇಳ್ತಕ್ಕಂಥ ತಾತ್ಪರ್ಯ ಏನಂತಂದರೆ, ನೀವು ನೋಂದಣಿ ಆಗಲಿಕ್ಕೆ ನೋಂದಣಿ ಮಾಡಲಾರ್ದೆ ಹಲವು ವಿಷಯಗಳೇನಪ್ಪ ಅಂದರೆ ಮಾತಾಡ್ತಕ್ಕಂಥದ್ದು, ವಿರೋಧ ಮಾಡ್ತಕ್ಕಂಥದ್ದು.